ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ವ್ಲಾಗ್ಸ್. ಇವಾಗ ರೈಡ್ ಹೋಗೋ ದಿವಸ ಇವತ್ತು ಟ್ಯೂಸ್ಡೇ. ಗಾಡಿ ಎಲ್ಲ ರೆಡಿ ಆಗೈತೆ. ಪವನ್ ಬರ್ತಾನೆ, ಅವನ ಜೊತೆ ಲಂಗವನು. ಇವ್ರಿಗೆ ನಾನು 7 ಗಂಟೆಗೆ ಬರೋಕ್ಕೆ ಕೇಳಿದರೆ 7 ಗಂಟೆಗೆ ಹೊಸಕೋಟೆ ಬಿಡೋಣ ಅಂತ ಹೇಳಿದ್ದಾರೆ. ಇವ್ರು 8 ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಯಾವಾಗೂ ಲೇಟೆ ಪವನ್ ರೆಡಿ ಆಗಿದ್ರೇ ಯಲಂಗವನ್ ರೆಡಿ ಆಗಿರಲ್ಲ, ಯಲಂಗವನ್ ರೆಡಿ ಆಗಿದ್ರೇನು ಪವನ್ ರೆಡಿ ಆಗಿರಲ್ಲ. ಆ ಥರ ಆಗೋಗ್ತೈತೆ ಅವ್ರದ್ದು. ಅವರು ಬೇರೆ ಆಲ್ಮೋಸ್ಟ್ ವೈಟ್ ಫೀಲ್ಡಿಂದ ಬರಬೇಕು. ಕಾಯ್ತಾ ಇದ್ದೀನಿ, ನೋಡೋಣ ಬಂದಿದ್ದ ತಕ್ಷಣ ಹೋಗೋದು. ಸೊ ಗಾಯ್ಸ್, ಇವಾಗ ತಾನೇ ಮನೆ ಬಿಟ್ಟಿದ್ದೀರಿ. ಆಲ್ಮೋಸ್ಟ್ ಇವಾಗ 8 o'clock ಆಗೈತೆ. ಪವನ್ ಯಲಂಗವನ್ ಬಂದರು. ಹೋಗನ್ ಪವನ್ ಬಿಡ್ತಾ ಇದ್ದೀರಿ. ಹೊಸಕೋಟೆ ಲೇಟ್ ಆಗೋಯ್ತು, ಇವತ್ತು ಜಾಸ್ತಿ ಲೇಟ್ ಆಗೋಯ್ತು. 7 o'clock ಬಿಡಬೇಕು ಅಂದ್ಕೊಂಡಿದ್ದು ನಾವು, 1 hour ಲೇಟ್ ಆಗೈತೆ. ಬನ್ರಿ ಹೋಗೋಣ. ಇವಾಗ ನಾನು ಸದ್ಯಕ್ಕೆ ಇನ್ನು ವ್ಲಾಗ್ ಮಾಡೋಕ್ಕಾಗಲ್ಲ ಹೈವೇಲಿ. ಡೈರೆಕ್ಟಾಗಿ ದೇವನಹಳ್ಳಿಯಲ್ಲಿ ಸಿಗ್ತೀನಿ ನಾನು. ಹಂಗೆ ನೋಡ್ತಾ ಐತೆ ಹಟ್ಸ್ಕೊಂಬರಕ್ಕೆ. ವಾ, ತೊಳೆದಿದ್ದೀನಿ ಬೇರೆ, ಇನ್ನು ಬ್ರೇಕ್ ಸೆಟ್ ಆಗಿಲ್ಲ. ಸ್ವಲ್ಪ ವಾಮ್ ಆದರೆ ಸಾಕು. ಬನ್ರಿ ಗೈಸ್, ಸಿಗ್ತೀನಿ ದೇವನಹಳ್ಳಿಲಿ ಸಿಗ್ತೀನಿ ನಿಮಗೆ. ತಿರ್ಗಾ ಹರ್ಷ ಬರ್ತಾನೆ ಅಲ್ಲಿಂದ, ಅಲ್ಲೇ ಸಿಗ್ತೀನಿ ಡೈರೆಕ್ಟಾಗಿ. ಟ್ರೈನ್ ಇಂಜಿನ್ ನೋಡಿ. ಇವಾಗ ಸದ್ಯಕ್ಕೆ ದೇವನಹಳ್ಳಿ ಟೋಲು, ಇವಾಗ ತಾನೇ ದೇವನಹಳ್ಳಿ ಟೋಲ್ ಎಂಟ್ರ್ ಆಗಿದ್ದೀರಿ. ಯಾವಾಗ ಬಂದರು ಅಂತಲೇ ಗೊತ್ತಾಗಿಲ್ಲ, ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀರಿ. ಟ್ರಾಫಿಕ್ ಬೇರೆ ಕಮ್ಮಿ ಅಲ್ಲ. ಪವನ್ ಏನು ಅಷ್ಟೊಂದು ಬೈಕುಗಳು ಕಾಣಿಸ್ತಾ ಇಲ್ಲ, ವೀಕ್ ಡೇಸ್ ಆಗಿರೋದ್ರಿಂದ. ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಎಲ್ಲ ಕಾಣಿಸ್ತಾ ಗಾಡಿಗೆ ಕಾರದು. ಸೊ ಇವಾಗ ತಾನೇ ದೇವನಹಳ್ಳಿಗೆ ರೀಚ್ ಆದರೆ ಹರ್ಷ ಒಬ್ಬ ಸಿಗಬೇಕು. ಹರ್ಷ ಸಿಕ್ಕಿದ್ರೆ ಡೈರೆಕ್ಟು ಹಿಂಗೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದೆ ಸ್ಟ್ರೈಟು, ಫ್ಲೈಓವರ್ ಮೇಲೆ. ಇಲ್ಲೇ ಅವನೇ ಹರ್ಷ, ಪಾಪ ಕಾಯ್ಕೊಂಡವನೇ. ಇಷ್ಟು ಹರ್ಷವರ್ಧನ್. ಹರ್ಷ ಸಿಗ್ದ, ಇವಾಗ ಜಸ್ಟ್ ಬಿಡಬೇಕು. ಚಪ್ರಿ ಬಾಯ್ಸ್ ನೋಡಿ, ಚಪ್ರಿ ಆನ್ ದಿ ಸ್ಟ್ರೀಟ್. ಗೈಸ್, ಆ್ಯಸ್ ಯೂಶುವಲ್ ಪೆಟ್ರೋಲ್ ಹಾಕ್ಸೋದು ಮರ್ತೋಗಿದ್ದೀನಿ. ಸ್ಕ್ಯಾನರ್ ಪೆಟ್ರೋಲ್ ಹಾಕ್ಸಿದ್ದಾಯಿತು. ಹರ್ಷನೂ ಹಾಕ್ಸ್ಕೊಬೇಕಾಗಿತ್ತು, ಹಾಕ್ಸ್ಕೊಂಡು ಭಾವನ. ಗೈಸ್, ಇವಾಗ ತಾನೇ ದೊಡ್ಡಬಳ್ಳಾಪುರ ರೀಚ್ ಆದರೆ ಇಲ್ಲಿ ಸ್ವಲ್ಪ ಮುಂದೆಯಿಂದ ರೈಟ್ ಹೋಗಬೇಕು. ಪವನ್ ದಾರಿ ತಪ್ಪಿಸೋನೆ. ತಿರ್ಗಾ ಯಾವಾಗ ಎಲ್ಲ ರೈಡಲ್ಲೂ ಒಂದು ದಾರಿಯನ್ನೇ ತಪ್ಪಿಸಿರ್ತಾನೆ ಪವನು. ತಪ್ಪಿಸ್ಕೊಂಡು ಮುಂದೆ ಹೋಗ್ಬಿಟ್ಟ. ನೋಡೋಣ, ಅಲ್ಲೇ ಬರ್ಬೋದೇನೋ. ಅವರು ಗೂಗಲ್ ಮ್ಯಾಪ್ಸ್ ಹಾಕೊಂಡ್ಬರ್ತಾವ್ರು. ನಂಗೆ ದಾರಿ ಗೊತ್ತಿಲ್ಲಿಂದ. ಅಲ್ಲೊಂದು ಸ್ವಲ್ಪ ಹೊಸ ಹೈವೇಯಿಂದ ಟೌನ್ ಗಂಟ ಮಾತ್ರ ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡಿದ್ದೆ. ಇನ್ನು ಇಲ್ಲಿಂದ ದಾರಿ ಗೊತ್ತು. ಸ್ವಲ್ಪ ಅವ್ರು ಸಿಕ್ಕೋ ಗಂಟ ನೋಡೋಣ. ಬಂದರು ಪುಣ್ಯಾತ್ಮರು. ಮಹಾಪ್ರಭು
ಅಲ್ಲಿ ಮಾತಾಡ್ಕೊಂಡು ಮುಂದೆ ಹೊಂಟೋಗಿದ್ದೆ. ಆಮೇಲೆ ಲೊಕೇಶನ್ ಹಾಕಿದ್ದೆ, ಹೈವೇ ತೋರಿಸ್ತು. ಆಮೇಲೆ ನೀವು ಇಟ್ಕೊಂಡು ಇಲ್ಲೇ ಇದ್ರಿ ಅಂತಂದಲ್ಲ, ನಾನು ಲೆಫ್ಟ್ ಅಂತ ಅಂದ್ಕೊಂಡು ಲೆಫ್ಟ್ ಹೋಗಿದ್ರಿ. ಲೈವ್ ಲೊಕೇಶನ್ ಕಳ್ಸೋದ್ರಲ್ಲಿ ಎಲ್ಲಿ ನಾವೆಲ್ಲ ಬೇರೆ ಕಡೆ ಹೋಗ್ತಿದ್ವಿ, ಅಲ್ಲಿ ಮಿಸ್ ಆಗೋಯ್ತು. ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ. ನಾನು ನೀವು ಅಲ್ಲೆಲ್ಲಾದ್ರೂ ನಿಲ್ಸಿದ್ದೀರಿ ಅಂತಂದರೆ ಅದು ಇರಲಿಲ್ಲ. ಅದು ನಿನ್ಸಿದ್ರಿ ನಾವು ಕೇಳು. ನೀವು ಈ ಕಡೆ ನಿಲ್ಸಿದ್ರಿ, ನಾವು ರೈಟ್ ಅಂತ ಅಂದ್ಕೊಂಡು ರೈಟ್ ಹೋಗ್ಬಿಟ್ಟಿದ್ರಿ. ಅಲ್ಲಿ ಕಾಣಿಸಿಲ್ಲಲ್ಲ, ಆಯ್ತು ಲೊಕೇಶನ್ ಹಾಕಿ ಹೋಗೋಣ. ಅಲ್ಲಿ ರೈಟೇ ಬರಬೇಕಿದ್ದು. ರೈಟೇ ಬೋರ್ಡ್ ಇತ್ತಲ್ಲ. ಬೋರ್ಡ್ ನಾನು ನೋಡಿರಲಿಲ್ಲ, ನಾನು ಅದು ಹೈವೇಯಿಂದ ಲೆಫ್ಟ್ ನೋಡಿದ್ದು ಅಷ್ಟೇ. ಆಮೇಲೆ ರೈಟ್ ಅಂತ ಅಂದ್ಕೊಂಡೆ ಇದ್ದಿದ್ದು ನಾನು ಮಾತಾಡ್ಕೊಂಡು. ಸರಿ ಬಾ ರೀ. ನಾವು ವರ್ಷ ಹೆಲ್ಪಿಂಗ್ ನೇಚರ್ ಪಾಪ ಸ್ಕೂಲ್ ಹುಡುಗನ ಎಕ್ಕಿಸ್ಕೊಂಡವನು ಬಂದರು. ಪವನ್ ಅವರು ಬಿಡ್ಬೇಕು ಘಾಟಿಗೆ. ಇವಾಗ ತಾನೇ ಘಾಟಿಗೆ ಬಂದ್ರಿ, ದರ್ಶನ ಮಾಡೋಕೆ ಹೋಗ್ತಾ ಇದ್ದೀರಿ. ಇವಾಗ ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ. ಏನಾರ ಹೆಂಗಿತ್ತು ರೈಡು? ರೈಟ್ ಚೆನ್ನಾಗಿತ್ತು, ವೆದರೆಲ್ಲ ಕೊಂಡಿತ್ತು, ಪರವಾಗಿಲ್ಲ. ಗೈಸ್ ಇವಾಗ ದರ್ಶನ ಮುಗಿಸ್ಕೊಂಬಂದ್ರಿ ನೋಡ್ರಿ. ಎಲ್ಲರೂ ಪ್ಯಾಕ್ ಮಾಡ್ಕೊತಾ ಇದ್ದೀರಿ ಹೋಗೋಣ ಅಂತ. ಇವನು ನೋಡ್ರಿ ಗ್ಯಾಪಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡೋದು ಇವನು. ನೋಡ್ರಿ ಗ್ಯಾಪಲ್ಲಿ ಚಾಟ್ ಮಾಡೋದು ಇವನು. ಫೋನ್ ನೋಡಿದೆ ಚಾಟ್ ಮಾಡ್ದಂಗ. ಮಾಡ್ತೀಯ ನೀನು ಅಂಥವನ ನೀನು. ಇಲ್ಲಿರೋರು ಯಾರು ಅಂಥವ್ರು ಇಲ್ಲ ನೀನು ಬಿಟ್ರೆ. ಲವರ್ ಬಾಯ್, ಚಾಕ್ಲೇಟ್ ಬಾಯ್. ಸೊ ಗೈಸ್ ಇವಾಗ ಬಿಡ್ತಾ ಇದ್ದೀರಿ ಕುಕ್ಕೆ ಅಂತ ಇದ್ದೀನಿ ನೋಡ್ರಿ. ಏನು ಘಾಟಿ ಬಿಡ್ತಾ ಇದ್ದೀರಿ. ಯಾರೋ ನೋಡ್ರಿ ಎಲ್ಲ ಹಾಕ್ಬಿಟ್ಟು ಹೋಗೋಣ ಕಾರ್. ಏನು ಮಾಡೋಣ, ಹೋಗಂಗೆ. ಇಲ್ಲೊಂದು ಸ್ವಲ್ಪ ಸಿಸ್ಟಮ್ ಇಲ್ಲ, ಏನಂದ್ರೆ ಪಾರ್ಕಿಂಗ್ ಆಗಲಿ ಅಲ್ಲಿ ಸುಮ್ಮನೆ ಕಾಸು ಇಸ್ಕೊಂತಾರಷ್ಟೇ, ಏನು ಮೇಂಟೆನೆನ್ಸೇ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಕೋತಿ ಕಳ್ಳೆ ಕೈ ಎತ್ಕೊಂಡು ಹೋಗ್ತು. ಸರಿ ಗಾಯ್ಸ್, ಇವಾಗ ಟಿಫನ್ ಮಾಡೋಣ ಅಂತ ಇಲ್ಲೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ. ಬೆಳಗ್ಗೆಯಿಂದ ಇನ್ನೂ ಟಿಫನ್ ಮಾಡಿಲ್ಲ ನೋಡ್ರಿ. ಇದೇ ಪ್ರಿಯಾಂಕಾ ಟಿಫನ್ ಸೆಂಟರ್ ಅಂತ, ದೊಡ್ಡಬಳ್ಳಾಪುರ ಟೌನಲ್ಲೇ ಇರೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಂದರೆ. ಇದೇ ಹೋಟ್ಲು. ಇಲ್ಲಿ ದೋಸೆ ಎಲ್ಲ ಸಿಗ್ತಾಯಿತ್ತು, ನಾವು ಟೈಮಿಗೆ ಬಂದಿಲ್ಲ. ಇವಾಗ ಏನಾಯಿತು ಏನೋ ಗೊತ್ತಿಲ್ಲ. ದೋಸೆ ಚೆನ್ನಾಗಿರುತ್ತೆ ಇಲ್ಲಿ, ಟ್ರೈ ಮಾಡಿ ಬಂದರು. ಆಗ್ತಾರೆ. ನಾನು ದೋಸೆ ಖಾಲಿ ಆಗ್ಬಿಟ್ಟೈತೆ ಅಂದ್ಕೊಂಡೆ. ರೈಸ್ ಬಾತು ದೋಸೆ ಐತೆ, ತಿನ್ಬಿಟ್ಟು ಸಿಗ್ತೀನಿ. 4 ಜನನೂ ದೋಸೆ ತೊಗೊಂಡಿದ್ದೀರಿ ನೋಡಿರಿ. ನಾನು ವ್ಲಾಗಿಂಗ್ ಮಾಡಿದ್ರೆ ನೆಗಿತಾರೆ, ಇವ್ರು ಮಾತ್ರ ವ್ಲಾಗ್ ಮಾಡ್ತಾರೆ. ಚೆನ್ನಾಯ್ತಾ ದೋಸೆ? ಚೆನ್ನಾಯ್ತಾ ಪವನ್? ತಿಂದಿಲ್ಲ ಹೆಂಗೈತೆ ಲಂಗವನ್? ಸಾಗು ಚೆನ್ನಾಗೈತೆ ದೋಸೆ ಜೊತೆ. ನಾವೆಲ್ಲ ಗಟ್ಟಿ ಚಟ್ನಿ ಹಾಕ್ಸ್ಕೊಂಡ್ರಿ, ಇವರಿಬ್ಬರು ಪಾಪ ಚಟ್ನಿ ಸಾಗು ಚೆನ್ನಾಗೈತಾ? ಟ್ರೈ ಮಾಡೋನ್ಸಲಿ. ಇದೇ ಹೋಟ್ಲು, ಹೈವೇ ಎಲ್ಲ ಇರೋದು. ಚೆನ್ನಾಗೈತೆ, ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಗೈಸ್, ಇವಾಗ ತಾನೇ ಟಿಫನ್ ಆಯಿತು, ಇನ್ನು ಹೊಡ್ಬೇಕು ಟೈಮ್ ಆಯಿತು. ಚೆನ್ನಾಗಿತ್ತು ಊಟ. ನಾವು ಎಲ್ಲರೂ ಒಂದೊಂದು ದೋಸೆ ಮತ್ತು ಹಾಫ್ ರೈಸ್ ತೊಗೊಂಡ್ರಿ. ಗೈಸ್ ಇವಾಗ ಪವನು ಯಲಹಂಕವನ್ ಹೊಡ್ತಾ ಇದ್ದಾರೆ. ಹೊಸಕೋಟೆಗೆ ಬಂದಿದ್ದೀರಿ. ಇವಾಗ ಮನೆಗೆ ಹೋಗ್ಬೇಕು. ನಾನು ಟೈಮ್ ಆಯಿತು, ಮಳೆ ಬೀಳಂಗೈತೆ. ಅವರು ಹೋಗ್ಬೇಕು ಮನೆಗೆ. ಬಾಯ್. ನಾನು ಮನೆಗೆ ಹೋಗ್ಬೇಕು, ಟೈಮ್ ಆಯ್ತು ಇವಾಗ. ಗೈಸ್ ಇವಾಗ ತಾನೇ ರೂಮಲ್ಲಿ ಕೂತ್ಕೊಂಡು ಎಲ್ಲ ವೀಡಿಯೋ ಎಲ್ಲ ಇಂಪೋರ್ಟ್ ಮಾಡ್ಕೊತಾ ಇದ್ದೆ. ಇನ್ನು ವೀಡಿಯೋ ಎಡಿಟಿಂಗ್ ಮಾಡಬೇಕು. ಕೂತ್ಕೊಂಡು ಎಲ್ಲ ವೀಡಿಯೋ ಎಡಿಟ್
ಬೆಳಗ್ಗೆ ಎಷ್ಟೊತ್ತು ಸ್ಕೆಡ್ಯೂಲ್ ಹಾಕಬೇಕು, ನೋಡೋಣ ಎಷ್ಟೊತ್ತಿಗೆ ಅದು ಎಡಿಟ್ ಮಾಡ್ತೀನೋ ಏನೋ. ಇವತ್ತೆರಡು ವೀಡಿಯೋ ಎಡಿಟ್ ಮಾಡಬೇಕು. ಒಂದು ಗಾಡಿ ರಿವ್ಯೂ ಮಾಡಿದ್ದೀನಿ, ಅದರದ್ದೊಂದು ಮಾಡಬೇಕು. ಮತ್ತು ಇವಾಗ ನಾನು ಇವತ್ತಿನ ವ್ಲಾಗು ಮತ್ತು ಇವತ್ತು ವ್ಲಾಗ್ ಜೊತೆ ಮೋಟೋ ವ್ಲಾಗು ಮಾಡಿದ್ದೀನಿ. ಅದೆರಡೂ ಎಲ್ಲ ಇವಾಗ ಕೂತ್ಕೊಂಡು ಎಡಿಟ್ ಮಾಡಬೇಕು. ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ ಎಷ್ಟು ಎಡಿಟ್ ಮಾಡ್ತೀನಿ ಏನೋ. ಗಾಡಿದು ಎಡಿಟ್ ಇವತ್ತು ಆದರೆ ಮಾಡ್ತೀನಿ, ನಾನು ನಾಳೆ ಎಡಿಟ್ ಮಾಡಿ ನಾಳೆ ಸಾಯಂಕಾಲ ಪೋಸ್ಟ್ ಮಾಡ್ತೀನಿ. ನೋಡೋಣ. ಸೊ ಗೈಸ್, ಇವತ್ತು ನಾನು ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ನಾವು ತಮ್ಮನೇಲೆಲ್ಲ ಮಾಡಬೇಕು. ಗಾಡಿ ರಿವ್ಯೂ ಮಾಡಿರೋದೆಲ್ಲ ಆದರೆ ಇವತ್ತು ಎಡಿಟ್ ಮಾಡ್ತೀನಿ, ಬೆಳಗ್ಗೆ ಎಡಿಟ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರನ್ನ ಹೊಸಬ್ರಿದ್ದರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ವ್ಲಾಗ್ ಮಾಡ್ತೀನಿ, ಮತ್ತು ಡಿಫ್ರೆಂಟಾಗಿ ಕಂಟೆಂಟ್ ಮಾಡ್ತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ. ಟಾಟಾ ಬಾಯ್.